ನಮಸ್ಕಾರ, ಶರಣು ಶರಣಾರ್ಥಿ. ಇವತ್ತು ತಮ್ಮ ಅನುಭವದ ಬುತ್ತಿನ ನಮ್ಮ ಜೊತೆ ಹಂಚಿಕೊಳ್ಳೋಕೆ ಬಂದಿರೋರು ನನ್ನ ಗೆಳತಿ, ನನ್ನ ಜೀವದ ಗೆಳತಿ, ಒಂದು ಎಕ್ಸ್ಟ್ರಾ ಸ್ಪೆಷಲ್ ಬಾಂಡಿಂಗ್ ಇರುವಂಥ ನನ್ನ ಗೆಳತಿ. ನಟನೆಯಲ್ಲಿ ಅವ್ರಿಗೆ ಬರೀ 30 ವರ್ಷ ಆಗಿದೆ. 30 ವರ್ಷದ ತರುಣಿ. ಅವ್ರ ಹೆಸರು ಡೈರೆಕ್ಟಾಗಿ ಹೇಳೋದಕ್ಕಿಂತ ಮುಂಚೆ ಅವರನ್ನು ಈಗಿನ ಸುಂದರಿ ಅಂತ ಕರಿಬೋದು, ಆಗಿನ ವಿಶಾಲು ಅಂತ ಕರಿಬೋದು. ಬೇಡ, ಅವ್ರ ಹೆಸರನ್ನೇ ಹೇಳ್ತೀನಿ. ನಿಮಗೆ ಗೊತ್ತಾಗಿದೆ, ಈಗಾಗಲೇ ನೀವು ಗೆಸ್ಸು ಮಾಡಿದ್ದೀರ. ನನ್ ಅದರ್ ದ್ಯಾನ್ ಸುನೇತ್ರಾ ಪಂಡಿತ್. ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಇವತ್ತು ಸ್ವಾಗತಿಸೋಣ. ಚಪ್ಪಾಳೆ. ಸುನೇತ್ರಾ ಪಂಡಿತ್ ನನ್ನ ಗೆಳತಿ. ಆದರೂ ಅವಳು ಇವತ್ತು 30 ವರ್ಷದ ತರುಣಿ. ಯಾಕೆ 30 ವರ್ಷದ ತರುಣಿ ಅಂತ ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು. ಅದು ಅವಳೇ ಹೇಳಬೇಕು. ಬಹಳ ಒಂದು ಹೆಮ್ಮೆ. ವಯಸ್ಸು 30 ಅಂತ ಅನ್ಕೊಂಡು ಅದು 16 ನಂಗೆ 30 ವರ್ಷ ಆಗಿಲ್ಲ ಅಂತ. ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯಿತು. 1994ರಲ್ಲಿ ಬಂದಿದ್ದು. ಇದು 2024. ವಾವ್, ಎಸ್, 30 ವರ್ಷ ಕಳೆದಿದ್ದೀನಿ ಇಲ್ಲಿ. ಕಳೆದಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅನುಭವಿಸಿದ್ದೀನಿ 30 ವರ್ಷ. ಒಂದು ಏಳು ಬೀಳು ಎಲ್ಲ ಎಷ್ಟು ಬೇಕೋ ಅಷ್ಟು ಸಂತೋಷ ಪಟ್ಟಿದ್ವಿ. ದುಃಖ ಸಂತೋಷದ ಹಿಂದೆನೆ ಇರುತ್ತೆ, ಪರವಾಗಿಲ್ಲ. ಅದು ಸಂತೋಷ ಬಂದಾಗ ಮರೆಮಾಚ ಹೋಗುತ್ತೆ. ಸೊ ಹಾಗಾಗಿ ಇಟ್ ವಾಸ್ ಫನ್. 30 years. ಸೊ ಜರ್ನಿ ಆಫ್ 30 years. ಅವಾಗ ಸೀರಿಯಲ್ಸು ಈಗ ಸುಮಾರು ಎಷ್ಟು ಸೀರಿಯಲ್ಸ್ ಆಗಿರ್ಬೋದು ಈಗ ಓವರಾಲ್ ನೀನು ಮಾಡಿದ? ನಾನು ಮಾಡಿದ ಅಫ್ಕೋರ್ಸ್ ಜಾಸ್ತಿ ಸೀರಿಯಲ್ಸ್ ಇದು ಏನೋ ಸೀರಿಯಲ್ಸ್ ಅನ್ನೋದಕ್ಕಿಂತ ಎಪಿಸೋಡ್ಸ್ ಜಾಸ್ತಿ. ಸೀರಿಯಲ್ಸ್ ಬಹುಶಃ ಒಂದು 20-25 ಸೀರಿಯಲ್ಸ್ ಮಾಡಿದ್ದೀನೇನೋ. ಅಂದ್ರೆ ಒಟ್ಟಾರೆ ಹಾಕೊಂಡಾಗ ಮಾಡಿರ್ಬೋದು. ಒಂದು 20 ಇದಂತೂ ಮಾಡಿರ್ತೀನಿ. ಸಿನಿಮಾ ಇಸ್ ವೆರಿ ಲೆಸ್. ಸಿನಿಮಾ ಒಂದು 30. ಥಿಯೇಟರ್ ಆಲ್ಸೋ ಗ್ರೌಂಡಿಂಗ್, ಥಿಯೇಟರ್ ಗ್ರೌಂಡಿಂಗ್ ಏನಿಂದ ಜಾಸ್ತಿ ಒಂಥರ ನಮಗೆ ಅದು ಥಿಯೇಟರ್ ಇರ್ಲಿಲ್ಲ ಅಂದ್ರೆ ನಾವು ಬಹುಶಃ ಇಲ್ಲಿ ಇರ್ತಾನೆ ಇರಲಿಲ್ಲ. ನಾಟಕದ ಒಂಥರ ಫಸ್ಟ್ ಲವ್ ನಮಗೆ. ನಾಟಕನೂ ಮಾಡ್ತಾ ಇದೀನಿ, ಈಗ ಬದಿಗೂ ಮಾಡ್ತೀನಿ. ಮಾಡೋದಷ್ಟೇ ಅಲ್ಲ, ಸೃಷ್ಟಿಸ್ತಿದ್ದೀರಾ. ಅಂದ್ರೆ ಹೆಚ್ಚು ಪ್ರದರ್ಶನಗಳು ಮಾಡಕ್ ಆಗದೆ ಇರಬಹುದು ನಮ್ಮ ಕೆಲಸದ ಒತ್ತಡದಲ್ಲಿ, ಆದ್ರೆ ಅದನ್ನ ಬಿಟ್ಟಿಲ್ಲ. ಸ್ಟಿಲ್ ವಿ ಆರ್ ಕಂಟಿನ್ಯೂಯಿಂಗ್, ವೆರಿ ಮಚ್ ರೂಟೆಡ್. ನೀ ಬಿಟ್ಟರು ಬಿಡದಿ ಮಾಯೆ ಅಂತ. ಹೆಂಗಾದ್ರೆ ಬಿಡ್ಬೇಕಂದ್ರೆ ಬಿಡ್ಬೇಕನ್ಸಲ್ಲ, ಬಿಡಕ್ಕಾಗೋದಿಲ್ಲ. ಥಿಯೇಟರ್ ಅಂದ ತಕ್ಷಣ ಒಂಥರ ರೋಮಾಂಚನ. ಹೌದು, ಆ ರೋಮಾಂಚನ ಖಂಡಿತವಾಗ್ಲೂ ನಾವು ಬಿಡಕ್ಕಾಗಲ್ಲ, ಕೊನೆವರೆಗೂ ಬಿಡಕ್ಕಾಗಲ್ಲ. ಹೌದು ಹೌದು, ನಡೀತಾ ಇದೆ. ಇಟ್ಸ್ ಗೋಯಿಂಗ್ ಆನ್. ಸೊ ಈ ಥಿಯೇಟರ್ ಆ್ಯಂಡ್ ಸೀರಿಯಲ್, ಅಫ್ಕೋರ್ಸ್ ದೇರ್ ಈಸ್ ಒಂಥರ ಕಾಣಿಸುವಂಥ ಡಿಫ್ರೆನ್ಸಸ್ ನಮಗೆ ಗೊತ್ತಿದೆ. ಆ್ಯಸ್ ಅನ್ ಆಡಿಯನ್ಸ್ಗೆ ಇದ್ರದ್ದು ಏರು ಬೀಳುಗಳೇನು, ಇದ್ರ ಏಳು ಬೀಳುಗಳೇನು? ಅಲ್ಲ, ಸಿಂಪಲ್. ನಾವೇನು ಅದನ್ನ ಏನ್ಸ್ಟೈನ್ ತರ ಕಂಡುಹಿಡಬೇಕಾಗಿಲ್ಲ. ಅಲ್ಲಿ ದುಡ್ಡಿಲ್ಲ, ಇಲ್ಲಿ ಸ್ವಲ್ಪ ಸಂಪಾದನೆ ಮಾಡ್ತಾ ಇದೀವಿ. ನಾಟಕದಲ್ಲಿ ಮನಸ್ಸು ತುಂಬತ್ತೆ, ಜೇಬು ತುಂಬಲ್ಲ. ಇಲ್ಲಿ ಮನಸ್ಸು ತುಂಬತ್ತೆ, ಜೇಬು ತುಂಬತ್ತೆ. ಬಟ್ ಮೇ ಬಿ ಇಟ್ ಇಸ್ ನಾಟ್ ಟು ದ ಲೆವೆಲ್ ಆಫ್ ದಟ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಫೈನ್. ಬಟ್ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಪ್ರಿಯಾರಿಟೀಸ್ ಅನ್ನೋದಿರುತ್ತೆ. ಯಾವ್ದು ಬೇಕು ನಿಮ್ಗೆ, ಯಾವ್ದನ್ನ ನಾನು ಆಯ್ಕೆ ಬೇಕು, ನನಗೆ ಯಾವ್ದು ಎಷ್ಟು ಮುಖ್ಯ ಆಗತ್ತೆ ಅಂತ. ಹಾಗಾಗಿ ನಮಗೆ ಇದು ವೃತ್ತಿ ಆಗಿದ್ರಿಂದ, ಟೆಲಿವಿಷನ್ ಅಂಡ್ ಸಿನಿಮಾ ವೃತ್ತಿ ಆಗಿದ್ರಿಂದ ನಾವು ಇದನ್ನ ಆಯ್ಕೆ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ವಿ. ನಾಟಕ ಅಫ್ಕೋರ್ಸ್ ನಮ್ಗೆ ಮನಸ್ಸಿಗೆ ಹತ್ರ ಆಗ್ಬೋದು, ಆದ್ರೆ ಜೀವನ ನಡೆಸಕ್ಕೂ ದುಡ್ಡು ಬೇಕಲ್ಲ. ಸೊ ಹಾಗಾಗಿ ನಾವು ಡೆಫಿನೆಟ್ ಆಗಿ ಟೆಲಿವಿಷನ್ ಮಾಡಬೇಕಾಯ್ತು, ಸಿನಿಮಾ ಮಾಡಬೇಕಾಯ್ತು, ಬಿಹೈಂಡ್ ದ ಸೀನ್ಸ್ ಕ್ಯಾಮ್ರಾ ಮಾಡಬೇಕು, ಫ್ರಂಟ್ ಆಫ್ ದ ಕ್ಯಾಮ್ರಾ ಮಾಡಬೇಕು, ಎಲ್ಲ ಆಲ್ಮೋಸ್ಟ್. ನಾನು ಬೈ ಚಾನ್ಸ್ ಕ್ಯಾಮ್ರಾ ಮುಂದೆ ಸಿಕ್ಕಿಲ್ಲ ಅನ್ನೋ ಎಷ್ಟೋ ಕ್ಷಣಗಳಲ್ಲಿ ಹಿಂದೆನೂ ಕೆಲಸ ಮಾಡಿದ್ದೀನಿ. ಬಿಕಾಸ್ ಇಲ್ಲಿ ಬಂದ್ಬಿಟ್ಟಿದೀವಿ ನಾವು. ಇಲ್ಲೇ ಒಂದು ನೆಲ ಊರ್ಬೇಕು ಅಂತ ನಾವು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದು. ಇನ್ನೊಂದು ಪ್ರೊಫೆಷನ್ ಶುರು ಮಾಡೋಣ ಅಂತಂದ್ರೆ ತಿರ್ಗಾ ಮತ್ತೆ ಇಟ್ಸ್ ಫ್ರಮ್ ABCD. ಹೌದು ಹೌದು. ಸೊ ಏನೋ ಹೊಸ ವೈದ್ಯಗಿಂತ ಹಳೆ ರೋಗಿ ವಾಸಿ. ಪ್ರೊಡಕ್ಷನ್ ಅಥವಾ ಡೈರೆಕ್ಷನ್ ಅಥವಾ ಏನೋ ಒಂದು ನಮಗ್ ಗೊತ್ತಿರೋ ತಲೆಯಲ್ಲಿ ಏನ್ ನಮ್ಗೆ ಅಭ್ಯಾಸ ಇರುತ್ತೋ ಅಥವಾ ನಾವೇನೋ ಅನುಭವಿಸಿರ್ತೀವೋ ಅದರ ಪ್ರಕಾರ
ನಡ್ಸ್ಕೊಂಡು ಹೋಗ್ತಾ ಇದೆ. ಇಟ್ಸ್ ಟೇಕಿಂಗ್ ಅಸ್ ಫಾರ್ವರ್ಡ್. ಈ ಹೋಲ್ ಆಫ್ ದಿಸ್ ಜರ್ನಿ ಈಗ 30 ವರ್ಷದ ಹಿಂದೆ ನೀನು ಸೀರಿಯಲ್ ಶುರು ಆದಾಗ ಆಗ ಸೀರಿಯಲ್ಲು ಅಲ್ಲ, ನಾನು ಬಂದಿದ್ದು ಥಿಯೇಟರ್. ಅಫ್ಕೋರ್ಸ್ ಥಿಯೇಟರ್ಸ್ ನಾನು ಹೇಳ್ದಂಗೆ ಥಿಯೇಟರ್ಗೆ ಬಂದು ಬಹುಶಃ 31 years ಆಯ್ತು. ನಾನು ಇಂಡಸ್ಟ್ರಿಗೆ ಬಂದು 30 ವರ್ಷ ಆಯ್ತು. 1992 ನಾನು SSLC ಪಾಸ್ ಔಟ್ ಆದೆ. 93 ಐ ಕೇಮ್ ಟು ಥಿಯೇಟರ್. ಥಿಯೇಟರ್ ಅಲ್ಲಿ ನಾಟಕ ಮಾಡಕ್ಕೆ ಚಿಕ್ಕ ನಾಟಕ ಮಾಡಕ್ ಶುರು ಮಾಡಿದೆ. ಅಫ್ಕೋರ್ಸ್ ಐ ಯೂಸ್ ಟು ಡೂ ದ ಮೇನ್ ರೋಲ್ಸ್. ಅಂದ್ರೆ ಮೊದಲನೇ ನಾಟಕನೇ ತುಂಬಾ ಮುಖ್ಯವಾದ ಪಾತ್ರ ಸಿಕ್ಬಿಡ್ತು ಬೈ ಗಾಡ್ಸ್ ಗ್ರೇಸ್. ಸೊ ಎಲ್ಲಾ ನಾಟಕದಲ್ಲೂ ಹುಚ್ಚ ಮುನಸೀಫಾ ಅಂತ ಇತ್ತೀಚೆಗೆ ಒಂದು ಸಿನಿಮಾನು ಆಯ್ತು, ಹುಚ್ಚ ಮುನಸೀಫಾ ಅಂತ. ಸೊ ಉಮಾಶಂಕರ್ ಸರ್ ಡೈರೆಕ್ಟ್ ಮಾಡಿರೋದು. ಅದು ನನ್ನ ಮೊದಲನೇ ಪಾತ್ರ. ಅದರಲ್ಲಿ ನನ್ನ ಹೆಸರು ಬೆಳ್ಳಿ ಅಂತ. ಸೊ ಎಷ್ಟೊಂದು ಜನ ಎಲ್ಗೂ ಥಿಯೇಟರ್ ಬೆಳ್ಳಿ ಅಂತಾನೆ ಕರೀತಾರೆ. ಸೊ ಅದು ನನ್ನ ಮೊದಲನೇ ನಾಟಕ 1993 ಅನ್ಕೋತೀನಿ, 3ನೇ ಇಸ್ವಿ ಕರೆಕ್ಟ್. ಆಮೇಲೆ ಅಲ್ಲಿ ನಾನು ನೋಡಿ ನನ್ನ ಆಕ್ಟಿವಿಟೀಸ್ ನೋಡಿ ಸೀರಿಯಲ್ಗೂ ಕರೆಯೋರು. ಅವಾಗ ಸೀರಿಯಲ್ ಅಂದ್ರೆ ಈ ಖಾಸಗಿ ಚಾನೆಲ್ಗಳಿರ್ಲಿಲ್ಲ, ಬರೀ ಡಿಡಿ ದೂರದರ್ಶನ ಒಂದೇ ಇದ್ದಿದ್ದು. ಸೊ ದೂರದರ್ಶನದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸಿಂಗಲ್ ಎಪಿಸೋಡ್ಸ್ ಮಾಡೋರು. DD9 ಅಂತ ಇರ್ತೈತೆ, ಇಫ್ ಯು ರಿಮೆಂಬರ್. DD9 ಅಂತ ಇರುತ್ತೆ. ಆಗ ಸಿಂಗಲ್ ಎಪಿಸೋಡ್ಸ್ ಮಾಡೋರು. ಅದಕ್ಕೂ ಮುಂಚೆ ನಾನು MS ಸತ್ಯ ಅವ್ರ ಜೊತೆ ಸಂಕೇತಲ್ಲಿ ಒಂದಷ್ಟು ನಾಟಕಗಳು ಮಾಡಿದಾಗ ಅವರೊಂದು ಸಿನಿಮಾ ಮಾಡ್ತಾ ಇದ್ರು, ಗಳಿಗೆ ಅಂತ. ಇದು ಟೆರರಿಸಂ ಬಗ್ಗೆ, ಡೆಲ್ಲಿಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಅದರದ್ದೆಲ್ಲ ಒಂದು ಕತೆ. ಇದು ನಾವೆಲ್ಲ HMT ಎಂಪ್ಲಾಯೀಸು. HMT ಎಂಪ್ಲಾಯೀಸು ರಾಣಿಬಾಗ್ ಅಲ್ಲಿ, ನೈನಿತಾಲ್ ಹತ್ರ ರಾಣಿಬಾಗ್ ಅಂತಿದೆ, ಅಲ್ಲಿ ಒಂದು HMT ಇದೆ. ಈ HMT ಎಂಪ್ಲಾಯೀಸ್ ಎಲ್ಲ ಅಲ್ಲಿ ಹೋಗ್ತಾರೆ, 9 ಹೋಗ್ತಾರೆ. ಆ ಟ್ರೈನ್ ಜರ್ನಿಯಲ್ಲಿ ವಿ ಮೀಟ್ ಒನ್ ಟೆರರಿಸ್ಟ್. So this is the story of the entire ಇದು ಗಳಿಗೆ. So that was my first movie in 1994. I shot it. ಅದು ನಾನು ಸೆಕೆಂಡ್ PUC ಸೆಕೆಂಡ್ ಇಯರ್ PUC ನಲ್ಲಿದ್ದೆ. ಸೊ ನಾವೆಲ್ಲ ಅಲ್ಲಿ ಹೋಗಿದ್ವಿ, ಪಾಕಿಸ್ತಾನ್ ಬಾರ್ಡರ್ ಎಲ್ಲ ಶೂಟ್ ಮಾಡಿದ್ವಿ. ಆಮೇಲೆ ಅಲ್ಲಿ ಕುತುಬ್ ಮಿನಾರ್ ಬಾಂಬ್ ಬ್ಲಾಸ್ಟ್ ಎಲ್ಲ ಇದೆಲ್ಲ ಮಾಡಿದ್ವಿ. ಇಟ್ ವಾಸ್ ಅ wonderful experience. As for me, I was just so young. ಅಂದ್ರೆ 19 ವರ್ಷ, ಸೆಕೆಂಡ್ ಇಯರ್, 19 ವರ್ಷ. ಲೈಕ್ ಇಟ್ ವಾಸ್ ಲೈಕ್ ಒಂಥರ ಎಲ್ಲ ದೂರ, ಬೇರೆ ಅವಾಗ ದೂರ. ಆಮೇಲೆ ಲೈಟ್ಸ್, ವಾಟ್ ಅನ್ ಎಕ್ಸ್ಪೋಜರ್ ಅಲ್ಲ ಆ ಟೈಮ್. ಅಂಡ್ ಭಾಸ್ಕರ್ ಸರ್ ಕ್ಯಾಮ್ರಾಮನ್, ಆಲ್ ಲೆಜೆಂಡ್ಸ್. ನನ್ಗೆ ಐ ವಾಸ್ ಟೋಟಲಿ ಲೈಕ್ ಐ ಫೆಲ್ ಫಾರ್ ಇಟ್. ಅಂದ್ರೆ ಓ ಮೈ ಗಾಡ್, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಅಂತ. ಸೊ ದಟ್ ವಾಸ್ 1994 ಗಳಿಗೆ MS ಸತ್ಯ ಅವ್ರ ಡೈರೆಕ್ಷನ್ ಅಲ್ಲಿ. ಅಲ್ಲ, ಅವರು MS ಸತ್ಯ ಅವ್ರ ಜೊತೆ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಓನ್ಲಿ. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಸೀರಿಯಲ್ಸ್, DD9. ಆಮೇಲೆ 13 ಎಪಿಸೋಡ್ಸ್ ಕೊಡ್ದವ್ರು, 13 ಎಪಿಸೋಡ್ಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ವಿ. ಅದಾದ್ಮೇಲೆ 13 ಎಪಿಸೋಡ್ಸ್ ತುಂಬಾ ವರ್ಷ ಇತ್ತು. ಅದಾದ್ಮೇಲೆ ಲೈಕ್ 99 ಇರ್ಬೇಕು ಉದಯ ಸ್ಟಾರ್ಟ್ ಆಗಿತ್ತು. 98-99 ಉದಯ ಸ್ಟಾರ್ಟ್. ಅಲ್ಲಿವರೆಗೂ ವಿ ವರ್ ಡೂಯಿಂಗ್ ಓನ್ಲಿ ದೂರದರ್ಶನ. ಖಾಸಗಿ ಅಂತ ಶುರು ಆಗಿರೋದೇ ಫಸ್ಟ್ ಉದಯ. ಅದೇ 98, 99, 97 ಆಮೇಲೆ ಶುರುವಾಗಿದ್ದು. ಸೊ ಆಮೇಲೆ ರೆಸ್ಟ್ ಇಸ್ ದ ಹಿಸ್ಟ್ರಿ. ಈಗೆಲ್ಲ ಹೊಸದಾಗಿ ಹೊಸ ಹುಡುಗಿರೆಲ್ಲರೂ ಇದ್ರಲ್ಲಿ ಕರಿಯರ್ ಮಾಡ್ಕೋಬೇಕು ಅಂತ ಇಂಡಸ್ಟ್ರಿಗೆ ಬರ್ತಾರೆ. ಹೌದು, ಅವ್ರಿಗೆ ಆಗೂ ಕೂಡ ಬರ್ತಿದ್ರು. ಹೌದು, ಅವಾಗ ಫ್ಯಾಮಿಲಿ ಒಂದು ಸಪೋರ್ಟ್ ಕಮ್ಮಿ ಇತ್ತು. ಈಗ ಫ್ಯಾಮಿಲಿ ಸಪೋರ್ಟ್ ಈಗ ಚೆನ್ನಾಗಿದೆ. ಅದು ವೃತ್ತಿಯಾಗಿ ಗೊತ್ತಿರಲಿಲ್ಲ. ಅಲ್ಲಿಗೆ ದುಡ್ಡು ಬರುತ್ತೆ, ದುಡ್ಡು ಸಿಗುತ್ತೆ ಅಂತ ಗೊತ್ತಿಲ್ಲ. ಆಗ ಜನರಿಗೆ ಅಥವಾ ಪೇರೆಂಟ್ಸಿಗೆ ಅವ್ರದ್ದೇ ಆದ ಭಯಗಳಿತ್ತು. ಆದರೆ ಈಗ ನಾನು ನೋಡ್ತೀನಲ್ಲ, ಎಷ್ಟೋ ಹೀರೋಯಿನ್ಸ್ ಅಥವಾ ಯಾವುದೊಂದು ಇಂಪಾರ್ಟೆಂಟ್ ರೋಲ್ಗೆ ಅಥವಾ ಚಿಕ್ಕ ರೋಲ್ಗೂ ಕೂಡ ತಂದೆ ತಾಯಿನೇ ಕರ್ಕೊಂಡ್ಬಂದು ಬಿಟ್ಟು ಹೋಗಿ ಜೊತೆಲಿರ್ತಾರೆ. ದಟ್ಸ್ ಅ ಶಿಫ್ಟ್ ಐ ಸಿ. ಬೆಳೆದಿದೆ ಬಿಗ್ ಇಂಡಸ್ಟ್ರಿ ಬೆಳೆದಿದೆ. ಆಮೇಲೆ ಇಂಡಸ್ಟ್ರಿ ಲೈಕ್ ಕರೆಂಟ್ ಇವತ್ತಿಗೆ 64 ಸೀರಿಯಲ್ ಟೆಲಿಕಾಸ್ಟ್ ಆಗುತ್ತೆ. ಮತ್ತೆ ಕನ್ನಡದ 64 ಸೀರಿಯಲ್ ಬರ್ತಾ ಇದೆ ಅಂದ್ರೆ ಎಷ್ಟು ಜನಕ್ಕೆ ಉದ್ಯೋಗ, ಎಷ್ಟು ಜನಕ್ಕೆ ಜಾಬ್ ಆಪರ್ಚುನಿಟಿ ಇದು. ಸೊ ಡೆಫಿನೆಟ್ಲಿ ದಿಸ್ ಇಸ್ ಪೇಯಿಂಗ್ ಯು. ನಿಮ್ಮ ಮನೆ ನಡ್ಸಕ್ಕೆ, ನಿಮ್ಮ ದಿನನಿತ್ಯದ ಖರ್ಚುಗಳಿಗೆ ನಡೆಸಕ್ಕೆ ಇದು ನಿಮಗೆ ಆಧಾರ ಆಗ್ತಾ ಇದೆ. ಹಾಗಾಗಿ ಡೆಫಿನೆಟ್ ಆಗಿ ಎನಿಬಡಿ ಕುಡ್ ವಾಕ್ ಇನ್ ಹಿಯರ್
ಅಂಡ್ ಟ್ರೈ ದೇರ್ ಲಕ್. ಅಂದ್ರೆ ಸುಮ್ನೆ ಬಂದು ನಾನು ಏನು ತಯಾರಿ ಇಲ್ಲದೆ ಬಂದ್ರೆ ಎಲ್ಲೂ ಉದ್ಧಾರ ಆಗಲ್ಲ. ಅಲ್ಲ, ಮೊದಲಿನವ್ರು ತಯಾರಿ ಮಾಡ್ಕೊಂಡು ಬರ್ತಿದ್ರ ಅಥವಾ ಈಗಿನವ್ರು ಬರ್ತಿದಾರ? ಅಲ್ಲ, ಮೊದಲು ಏನಾಗ್ತಿತ್ತು ಅಂದ್ರೆ ಇದನ್ನ ವೃತ್ತಿಯಾಗಿ ತಗೊಳ್ಳೋದು ತುಂಬಾ ಕಮ್ಮಿ ಜನ ಇರ್ತಾ ಇದ್ರು. ಅಫ್ಕೋರ್ಸ್ ಇದನ್ನ ವೃತ್ತಿಯಾಗಿ ತಗೋಬೇಕು ಅಂತಿದ್ರೆ ಸ್ವಲ್ಪ ಸೀರಿಯಸ್ನೆಸ್ ಜಾಸ್ತಿ ಇರ್ತಾ ಇತ್ತು, ಯಾಕಂದ್ರೆ ನಮ್ಮನ್ನ ತಗೊಳ್ತಾರ ಇಲ್ವೋ ಅನ್ನೋ ಹೆದರಿಕೆ ಇರ್ತಾ ಇತ್ತು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಿಕ್ಕಾಪಟ್ಟೆ ಜನ ಅವಶ್ಯಕತೆ ಇದೆ. ಸೊ ಆಪರ್ಚುನಿಟೀಸ್ ತುಂಬಾ ಇದೆ. ಬರೋರು ಸ್ವಲ್ಪ ತಯಾರಿ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ನೆಲ ಊರ್ತಾರೆ, ಇಲ್ಲ ಅಂದ್ರೆ ನೆಲ ಊರಕ್ಕಾಗಲ್ಲ. ತಯಾರಿ ಇಲ್ಲದೆ ಎಲ್ಲೂ ಏನು ಮಾಡಕ್, ಅಡುಗೆ ಮನೆಗೆ ಹೋದ್ರು ತಯಾರಿ ಪೀಪಲ್ ಸೇ ದಟ್. ವಾಟ್ ಡು ಯು ಥಿಂಕ್ ಇಸ್ ಮೋರ್ ಇಂಪಾರ್ಟೆಂಟ್? ಅಂದ್ರೆ ಫಾರ್ ಸಮ್ ಪೀಪಲ್ ಇಟ್ ಇಸ್ ರಿಯಲಿ ಲಕ್, ವಾಟ್ ಐ ಸಿ, ಬಟ್ ಫಾರ್ ಸಮ್ ಇಟ್ ಇಸ್ ರಿಯಲ್ ಪೇಷನ್ಸ್. ಒಂದೊಂದು ಸರ್ತಿ ಹೆಂಗಾಗುತ್ತೆ, ಒಂದು ಪ್ರಾಜೆಕ್ಟ್ ಮುಗಿಸಿರ್ತೀವಿ, ಇನ್ನೊಂದು ಪ್ರಾಜೆಕ್ಟ್ ಸಿಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಎವ್ರಿ ಡೇ ವಿ ಆರ್ ಇನ್ ಶೂಟ್ ಅಂತ ನಾವು ಹೇಳಕ್ ಆಗೋದಿಲ್ಲ, ಯಾರೂ ಇಲ್ಲ ಹಂಗೆ, ಯಾರೂ ಹಾಗಿಲ್ಲ. ಆದ್ರೆ ಒಂದು ಸೀಸನ್ ಬರುತ್ತೆ, ಮತ್ತೆ ಕೆಲವು ದಿವಸ ನಮ್ಗೇನು ಇರೋದೇ ಇರಲ್ಲ. And we go into kind of see that you should, ಎಲ್ಲರೂ ನಾವು ನೀವು ಮತ್ತೆ ಹೊಸಬ್ರು ಬರೋರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಬರುವಾಗಲೇ ಗೊತ್ತು ನಿಮ್ಗೆ ಇದು ಅನ್ಸರ್ಟನ್ ಜಾಬ್. ಹೌದು, ಇದು ಅನ್ಸರ್ಟನಿಟಿ. ಇದನ್ನ ತಲೆ ಇಲ್ಲಿ ಇಟ್ಕೊಂಡೇ ಬರಬೇಕು. ಇಲ್ಲಿ ನಿಮ್ಗೆ 30ನೇ ತಾರೀಕು ಆದ್ರೆ ಯಾರೋ ಒಂದು ಸಂಬಳ ಇಡಿಸ್ತಾರೆ ಅನ್ನೋ ತಲೆ ಇಟ್ಕೊಂಡು ಬಂದ್ರೆ 101% ಪ್ಲೀಸ್ ಡೋಂಟ್ ಕಮ್. ದಿಸ್ ಇಸ್ ನಾಟ್ ಯುವರ್ ಕಪ್ ಆಫ್ ಟೀ. ಹೌದು, ಓಕೆ. ಇಲ್ಲ, ನಾನು ಈ ತಿಂಗಳು ಸೇವ್ ಫಾರ್ ಯೋರ್ ರೇನಿ ಡೇಸ್ ಅಂತಾರಲ್ಲ, ಕೆಲಸ ಬಂದಾಗ ನಾವು ಕೆಲಸ ಇಲ್ಲದೇ ಇರೋ ದಿನಕ್ಕೆ ಸೇವ್ ಮಾಡ್ಕೊಂಡು ಇಟ್ಕೊಳ್ಳೋ ಅಂತ ಒಂದು ಮನೋಭಾವ ನಿಮ್ಮಲ್ಲಿ ಇದ್ದ ಪಕ್ಷದಲ್ಲಿ ಮಾತ್ರ ಈ ಫೀಲ್ಡಿಗೆ ಬನ್ನಿ ಅಂತ ಹೇಳ್ತೀನಿ. ನನ್ನ ಸಜೆಷನ್ ಅದು. ಡೋಂಟ್ ಟೇಕ್ ಇಟ್ ಆಸ್ ನನ್ನ ಸಜೆಷನ್ ಅದು. ಯಾಕಂದ್ರೆ ನಿಮ್ ಬರುವಾಗ ಯಾರು ಹೇಳಲಿಲ್ಲ ಅಲ್ವಾ, ನಾವು ನಿಮ್ಗೆ ತಿಂಗಳಾದ್ರೆ ಸಂಬಳ ಕೊಡ್ತೀವಿ ಅಂತ. ಯು ನೋ ದಟ್. ಯು ಕಮ್ ಹಿಯರ್, ಯು ನೋ ದ ಅನ್ಸರ್ಟನಿಟಿ. ಸುಮ್ಮನೆ ಆಮೇಲೆ ಅಯ್ಯೋ ನಮ್ಗೆ ಯಾರು ಕೆಲಸ ಕೊಡಲ್ಲ, ಅದು ಇದು. ಇಫ್ ವಿ ಸ್ಟಾರ್ಟ್ ಕಂಪ್ಲೇನ್ ಇನ್ ಗಿಬ್ಬಿಂಗ್, ನೋ, ಅದೇನಾಗುತ್ತೆ ಅಂತಂದ್ರೆ ಅದು ಮಾಡ್ತೀವಿ ನಾವು, ಒಳಗಡೆ ಇರುತ್ತೆ ಒಂದು ಸೈಕಲಾಜಿಕಲ್ ಇದ್ರಲ್ಲಿ ನಮ್ಗೆ ಗೊತ್ತಿಲ್ಲದೆ ನಾವು ಕ್ರಿಪ್ ಮಾಡ್ತೀವಿ. ಬಟ್ ನೋ ಒನ್ ಇಸ್ ಹಿಯರ್ ಟು ಲಿಸನ್ ಟು ಯುವರ್ ಕ್ರಿಪ್. ಯಾರು ಕೇಳಿಸ್ಕೊಳ್ಳಲ್ಲ, ಯಾಕಂದ್ರೆ ನಾನು ಕರೆದಿದ್ದ ಗುರು ನಿನ್ನ ಬಾ ಅಂತ. ನೀನಿಲ್ಲ, 1000 ಜನ ಇದ್ದಾರೆ. ಅಲ್ಲ, ನಾವು ಅವ್ರಿಗಿಂತ ಬೆಟರ್, ಫೈನ್, ವಾಟ್ ಟು ಡೂ. ನಮ್ಮ ಪೋಸ್ಟ್ಗೆ ಅದು ಫಿಲ್ ಆಗ್ತಾ ಇಲ್ಲ. ನನ್ನ ಕ್ಯಾರೆಕ್ಟರ್ಗೆ ನನಗೆ ಸುನೇತ್ರ ಪಂಡಿತ್ ಬೇಡ. ಸೊ ಐ ಕಾಂಟ್ ಟೆಲ್, ನೋಡು ನಾನು ಕರೆಕ್ಟ್ ಆಗಿದೆ ಅವ್ರಿಗೆ ತಗೊಳ್ಳಿಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಅವ್ರ ಶೂಸ್ ನಲ್ಲಿ ನಿಂತ್ಕೊಂಡು ಅವ್ರ ತಲೆಯಲ್ಲಿ ಏನಿದೆಯೋ ಆಮೇಲೆ ಅವ್ರು ಬರೋದ್ರಿಂದ ಅಡ್ವಾಂಟೇಜಸ್ ಏನಿರುತ್ತೋ, ಮೇ ಬಿ ಮಾರ್ಕೆಟ್ ಆಗತ್ತೆ, ಅಥವಾ ಇದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇರ್ತಾರೆ, ಅದರಿಂದ ಜನ ವ್ಯೂವರ್ಸ್ ಏನೇನೋ ಇರುತ್ತೆ. ಇವಾಗಂತೂ ಮೀಡಿಯಾ ಇಸ್ ಸೋ ಬಿಗ್, ಹ್ಯೂಜ್, ಅಂಡ್ ಇಟ್ಸ್ ಎವ್ರಿಥಿಂಗ್ ಇನ್ ಫಿಂಗರ್ ಟಿಪ್ಸ್. ಈಗ ನಾವೇನು ಅವಾಗ ನಾವು ಬಂದಂತ ಕಾಲದಲ್ಲಿ ಯು ವಿಲ್ ನಾಟ್ ಇವನ್ ಬಿಲೀವ್, ನಮ್ಮ ಹತ್ರ ಲ್ಯಾಂಡ್ ಲೈನ್ ಕೂಡ ಇರಲಿಲ್ಲ. ಹೌದು, ಒಂದು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ವಿಷಯ. ಅದ್ರಲ್ಲೂ ಅದನ್ನೆಲ್ಲ ಮೀರಿ ನಮ್ಮನ್ನು ಕಮ್ಯುನಿಕೇಟ್ ಮಾಡಿ ನಾವೇ ಮಾಡ್ಬೇಕು ಅಂತ ಮಾಡಿ ನಾವು ಇಲ್ಲಿ ತಲೆ ಹೊಡಿದೀವಿ ಅಂದ್ರೆ ದಟ್ ಮೀನ್ಸ್ ವಿ ಆರ್ ಸಮಥಿಂಗ್, ಸಮ್ ಸ್ಟಫ್ ಇಸ್ ದೇರ್. ಓಕೆ, ಇವಾಗ ಎಲ್ಲ ತುದಿ, ಕೈ ಬೆರಳಿನ ತುದಿಯಲ್ಲಿ ಇದೆ, ಎಲ್ಲ ಇದೆ. ಆದ್ರೂ ಮಿಸ್ಕಮ್ಯುನಿಕೇಶನ್ಸ್ ಇದೆ. ಹೌದು, ಅದು ಜಾಸ್ತಿ ಆಗಿದೆ. ಅವಾಗ ನಾವು ಆಕ್ಚುಲಿ ತುಂಬಾ ಪ್ರಾಂಪ್ಟ್ ಆಗಿ ಹೋಗ್ತಾ ಇದ್ವಿ. ಏನು 8 ಗಂಟೆ ಸೆಟ್ ಅಂದ್ರೆ ತಲೆ ಮೇಲೆ 8 ಗಂಟೆ ಅಲ್ಲಿ ಇರ್ತಾ ಇದ್ವಿ ನಾವು, ವಿತ್ ಮೇಕಪ್ 8 ಹೆದರ್ಕೊಂಡಿರ್ತೇವೆ. ಇವತ್ತಿಗೂ ನನಗೆ ಯಾರನ್ನ ಹೇಳ್ಬಿಟ್ರೆ 8. ಇವಾಗ ಫಾರ್ ಎಕ್ಸಾಂಪಲ್ ಇವತ್ತೇ ನೀವು 2 o'clock ಇಲ್ಲಿ ಇರ್ಬೇಕು ಅಂದ್ರೆ ಐ ಆಮ್ ಆಲ್, ದಿಸ್ ಇಸ್ ನಥಿಂಗ್ ಫಾರ್ ಮಿ. ಐ ಕುಡ್ ಹ್ಯಾವ್ ಅರೌಂಡ್ ಟೋಲ್ಡ್ ನೋ ಅಂತ, ಅಯ್ಯೋ ನಂಗೆ ಅದಿದೆ ಅಂತ ಹೇಳ್ಬೋದು. ಬಟ್ ಒನ್ಸ್ ಐ ಸೇ ಯೆಸ್, ದಟ್ ಮೀನ್ಸ್ ಐ ಹ್ಯಾವ್ ವರ್ಡ್ ಆಫ್ ಮೌತ್. ಏನೋ ಎಮರ್ಜೆನ್ಸೀಸ್ಗೆ ಅಲ್ಲ, ಅದು ಇರುತ್ತೆ. ಬಟ್ ಎಷ್ಟು ಹಗುರವಾಗಿ ತಗೋತಿರೋ ಕೆಲಸನ ನಿಮ್ಮ ಕೆರಿಯರ್ ಅಷ್ಟೇ ಹಗುರವಾಗಿ. ಟೆಕ್ನಾಲಜಿ ಮುಂದೆ ವರದಷ್ಟು ಐ ಥಿಂಕ್ ಮನುಷ್ಯರು ಕ್ಯಾಶುವಲ್ ಆಗ್ತಾ ಹೋಗ್ತಿದ್ದಾರೆ, ಕಮ್ಯುನಿಕೇಶನ್ ಜಾಸ್ತಿ ಆಗ್ತಿದೆ. ನಿಮ್ಗೆ ನೆನಪಿದೆಯಾ, ನಮಗೆಲ್ಲ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಮೊದಲೆಲ್ಲ ನೋಟ್ಬುಕ್ ಅಲ್ಲಿ ಬರೀತಿದ್ವಿ ನಾವು, ರೌಂಡ್ ಬಿಂದಿ, ಮರೂನ್ ಬಿಂದಿ, ನಂಗೆ ನೆನಪಿದೆ. ಈಗೆಲ್ಲ ಫೋಟೋ ತಕೊಂಡ್ಬಿಡ್ತಾರೆ, ಫೋಟೋ ಕಳಿಸ್ತಾರೆ, ಆದ್ರೂ ಕಂಟಿನ್ಯೂಟಿ ಮೇಂಟೈನ್ ಮಾಡಿರಲ್ಲ. ದಟ್ಸ್ ಹೌ ಇಟ್ ಈಸ್. ಅಂದ್ರೆ ನಮಗೆ ಸವಲತ್ತುಗಳು ಜಾಸ್ತಿ ಆದಾಗ, ಈಗ ಅಂತೀವಲ್ಲ, ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಅವ್ರಿಗೆ ಎಷ್ಟು ಸವಲತ್ತು ಕೊಟ್ಟು ಎಷ್ಟು ಲಕ್ಸುರಿಲಿ ಬೆಳೆಸ್ತೀವೋ ಅಷ್ಟೇ ಮಕ್ಕಳು ಮುಟ್ಟಾಡ್ತಾರೆ. ಟೆಲಿಫೋನ್ ಲ್ಯಾಂಡ್ ಲೈನ್ ಹಾಕ್ಬಿಟ್ಟು ಐ ವಾಸ್ ಟೈಡ್ ಟು ದಿಸ್, ಐ ವಾಸ್ ಫ್ರೀ, ಅಂಡ್ ನೌ ಐ ಆಮ್ ನಾಟ್ ಟೈಡ್ ಟು ದಿಸ್, ದಟ್ ಇಸ್ ಐ ಆಮ್ ಟೈಡ್ ಅಂತ. ಸೊ ಹಾಗಾಗಿ ಇಲ್ಲಿ ಇವಾಗಿನ ಜನರೇಷನ್ ಆಗಿರ್ಬೋದು ಅಥವಾ ಮುಂದೆ ಪೀಳಿಗೆ ಯಾರು ಬರಬೇಕು ಅಂತಿದ್ರೆ ಖಂಡಿತವಾಗ್ಲೂ ಬನ್ನಿ. ಬಿಕಾಸ್ ಇಸ್ ಆಲ್ಸೋ ವೆರಿ ಗುಡ್ ಪ್ರೊಫೆಷನ್. ಇಲ್ಲ ಎಲ್ಲೋ
ಏನೂ ಮಾಡೋಕ್ಕಾಗಲಿಲ್ಲ ನನ್ನ ಮಗ ನನ್ನ ಮಗಳು ಅಟ್ಲೀಸ್ಟ್ ಆಕ್ಟಿಂಗ್ ಅದು ಮಾಡಿದ್ರೆ ದೇವರಾಣೆ ಇದು ಸೋ ಈಸಿ ಅಲ್ಲ. ಆಮೇಲೆ ಇದು ಈಸಿ ಅಲ್ವೇ ಅಲ್ಲ. ಒಂದು ಡೈಲಾಗ್ ಕೊಟ್ರೆ ಇವಾಗ ನಮ್ಮ ಆಕ್ಟರ್ಸ್ ಉಚ್ಚಾರ ಮಾಡುವಾಗಲೇ ಗೊತ್ತಾಗೋಗುತ್ತೆ ನಿಮಗೆ, ಹಾಕಾರಗಳು ಆಕಾರಗಳು. ಕನ್ನಡದವರ ನಾವು ಅಂತ ಸಂಶಯ ಬರಕ್ಕೆ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಭಾಷೆನ ಈಗ ಹೊಸಬ್ರು ಬಂದಿದ್ದಾರೆ, ನಿನ್ ಮುಂದೆ ಯಾರೊಬ್ರು ಆರ್ಟಿಸ್ಟು ಕನ್ನಡ ಅಕಾರ ಹಕಾರ ಶೇಷ ಎಲ್ಲ ಪ್ರಾಬ್ಲಮ್ ಇದ್ರೆ ಅವರು ಅದನ್ನ ಹೇಗೆ ತಿದ್ದುಪಡಿ ಮಾಡ್ಕೋಬೇಕು? ಅದೇ ನಾನು ಹೇಳೋದೇನು ಗೊತ್ತಾ, ಫಸ್ಟ್ ಆಫ್ ಆಲ್ ನಮಗೆ ರಿಫ್ಲೆಕ್ಸ್ ಆಕ್ಷನ್ ತರ ಅವ್ರು ತಪ್ಪು ಹೇಳಿದ ತಕ್ಷಣ ನಾವು ಮಾಡ್ತೀವಿ, ಹಂಗಲ್ಲ ಇದು ಹಿಂಗೆ ಅಂತ ಹೇಳ್ಬಿಡ್ತೀವಿ ನಾವು. ಒಂದು ಯಾರನ್ನ ತಿದ್ದಿದಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾರ ಸೀನಿಯರ್ ಆಕ್ಟರ್ ಆಗಿರ್ಬೋದು, ಅವ್ರು ಏನಾದ್ರು ಹೇಳ್ಕೊಟ್ಟಾಗ ತಗೊಳ್ಳೋ ಅಂತ ಎಂಡಲ್ಲಿ ನಾವಿರ್ಬೇಕು. ಆ ಮನೋಭಾವ ಬೇಕು ಹೊಸದಾಗಿ ಬರೋರಿಗೆ. ಯಾಕಂದ್ರೆ ಅವ್ರು ಸುಮ್ಮನೆ ಕೂದಲು ಬೆಳ್ಳಗಾಗಿರಲ್ಲ, ಏನೋ ಅವರು ಎಕ್ಸ್ಪೀರಿಯನ್ಸ್ ಇಂದ ಕೂದಲು ಬೆಳ್ಳಗಾಗಿರುತ್ತೆ. ಸೊ ಹಾಗಾಗಿ ಕೇಳುವಂಥ ಒಂದು ಸಂಯಮ ನಾವು ಬೆಳೆಸ್ಕೋಬೇಕು. ಇನ್ನೊಂದು ಓದುವಂಥ ಒಂದು ಹವ್ಯಾಸ ಅವರು ಇಟ್ಕೋಬೇಕು. ಓದಿದಾಗ ಏನಾಗುತ್ತೆ ಅಂದ್ರೆ ಅಕ್ಷರಗಳ ಪರಿಚಯ ಆಗ್ತಾ ಹೋಗುತ್ತೆ. ಕಣ್ಣುಗಳಿಗೆ ಅಕ್ಷರ ಕಾಣಿಸ್ತಾ ಇದ್ರೆ ಹಿಂಗೆ ಲೌಡ್ ರೀಡಿಂಗ್ ಇದು ಮಾ ಅಂತ ನಮ್ ಕಣ್ಣಿಗೆ ಹಿಂಗೆ ಬರ್ತಾ ಹೋಗುತ್ತೆ. ಅವಾಗ ನೀವು ಆಟೋಮೆಟಿಕ್ ಆಗಿ ಏನಾಗುತ್ತೆ, ನೀವು ಸ್ಕ್ರಿಪ್ಟ್ ಓದಿದಾಗ ಯಾರು ಕನ್ನಡ ಪೇಪರ್ ಆಗ್ಲಿ ಪುಸ್ತಕ ಆಗ್ಲಿ ಓದಲ್ಲ, ಅದೇ ಇದಕ್ಕೆ ಈಗ ಏನಿದ್ರು ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಟೈಪ್ ಮಾಡೋದು, ಮೆಸೇಜ್ ಆದ್ರೂ ಬರುತ್ತಲ್ಲ ಕನ್ನಡದಲ್ಲಿ, ಅದಾದ್ರೂ ಓದ್ಬೋದಲ್ಲ. ಇಫ್ ಇಟ್ ಇಸ್ ನಾಟ್ ನ್ಯೂಸ್ ಪೇಪರ್, ಇಫ್ ಇಟ್ ಇಸ್ ನಾಟ್ ಪುಸ್ತಕ, ನಮ್ಮ ಮೆಸೇಜಲ್ಲಿ ಬರುವಂತಹ ಒಂದು ಆರ್ಟಿಕಲ್ ಆಗಿರ್ಬೋದು ಅಥವಾ ಏನ ಮೆಸೇಜ್ ಆಗಿರ್ಬೋದು, ಅದನ್ನ ಓದಿದ್ರೆ ಐ ಥಿಂಕ್ ಪರಿಚಯ ಆಗ್ಬೇಕಷ್ಟೇ. ಯಾರ್ಯಾರು ಈಗ ನಾನು ನೀವು ಮಾತಾಡ್ಬೇಕು ಅಂದ್ರೆ ಪರಿಚಯ ಇರಬೇಕು, ಸುಮ್ಮನೆ ಮಾತಾಡಕ್ಕಂತೂ ಅಲ್ಲ. ಸೇಮ್ ಥೆರಪಿ ಈಸ್ ಫಾರ್ ವಾಯ್ಸ್ ಥೆರಪಿನೂ ಅಷ್ಟೇ. ನಿಮ್ಗೆ ಯಾವಾಗ ಅಕ್ಷರಗಳ ಪರಿಚಯ ಆಗಲ್ವೋ ಅಲ್ಲಿವರೆಗೂ ನೀವು ಸುಲಲಿತವಾಗಿ ಮಾತಾಡೋದೇ ಇಲ್ಲ. ಇಫ್ ಯು ವಾಂಟ್ ಟು ಬಿ ವೆರಿ ಫ್ಲೂಯೆಂಟ್ ಇನ್ ಯುವರ್ ಲ್ಯಾಂಗ್ವೇಜ್, ಯು ಹ್ಯಾವ್ ಟು ನೋ ದ ಲ್ಯಾಂಗ್ವೇಜ್. ಸೊ ಯು ಹ್ಯಾವ್ ಟು ರೀಡ್. ಅದ್ರ ಪರಿಚಯ ಆಗ್ಬೇಕು ನಿಮ್ಗೆ. ಓದ್ತಾ ಹೋದ್ರೆ ಖಂಡಿತವಾಗ್ಲೂ ಯಾರು ಬೇಕಾದ್ರೂ ಆರಾಮಾಗಿ ಓದ್ಬೋದು. ಅದೇ ನಿಮ್ಗೆ ಸೆನ್ಸ್ ಆಫ್ ಆಕ್ಟಿಂಗ್ ಇದೆ ಅಂತ ಎಲ್ಲೋ ಒಂಚೂರಿದೆ ಅಂದ್ರೆ ಅದ್ರ ಮೇಲೆ ಇಂಪ್ರೂವೈಸ್ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ದೇ ವಿಲ್ ಸಕ್ಸೀಡ್.